ಕೇಂದ್ರ ಅಧ್ಯಯನ ತಂಡ ಕಳಿಸ್ಕೊಡಿ ಅಂತ ಮುಖ್ಯಮಂತ್ರಿ ಫಸ್ಟ್ ಆಫ್ ಆಲ್ ಅಸೆಸ್ಮೆಂಟ್ ಅವರು ಅಸೆಸ್ಮೆಂಟ್ ಮಾಡಿ ರಾಜ್ಯದಲ್ಲಿ ಮಳೆ ಎಷ್ಟಾಗಿದೆ, ಎಲ್ಲೆಲ್ಲಿ ಎಷ್ಟು ಮಳೆ ಆಗಬೇಕಾಗಿತ್ತು, ಎಷ್ಟಲ್ಲಿ ಬಿತ್ತನೆ ಆಗಬೇಕಾಗಿತ್ತು, ಎಷ್ಟಾಗಿಲ್ಲ, ಇದರದೆಲ್ಲ ಒಂದು ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಾಪರ್ ಆಗಿ ಕಳಿಸ್ಬೋದು. ಇದು ಪಾಲಿಟಿಕ್ಸ್ ಮಾಡೋದಲ್ಲ. ಇದು ಏನಾದರೂ ಈಗ ಕಳೆದ 12 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ನೀತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಜಾಸ್ತಿ ಆದರೂ ಅದಕ್ಕೆ ಮೋದಿಯವ್ರ ಕಾರಣ, ಮಳೆ ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಜನಸಂಖ್ಯೆ ಜಾಸ್ತಿ ಆದರೂ ಮೋದಿಯವ್ರ ಕಾರಣ, ಕಮ್ಮಿ ಆದರೂ ಮೋದಿಯವ್ರ ಕಾರಣ, ಈ ರೀತಿಯಾಗಿ ಒಂದು ಈಗ ಮಾತನಾಡುವಂಥ ಒಂದು ಕೇಂದ್ರ ಸರ್ಕಾರ ಕಾರಣ ಅನ್ನುವಂಥ ಒಂದು ಈ ಧೋರಣೆ ಏನಿದೆಯಲ್ಲ, ಈ ಧೋರಣೆಯನ್ನ ಇವರು ಕೈ ಬಿಡಬೇಕು. ಮೋದಿ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಸಹಿತ ಒಂದು ಸರಿಯಾದ ರೀತಿಯಲ್ಲಿ ಅಲ್ಲಿರುವಂಥ ಜನ ಈ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ನಮ್ಗೆ ಓಟ್ ಹಾಕಿಲ್ವ, ನಮಗೂ ಹಾಕಿದ್ದಾರೆ. ಹಾಗಾಗಿ ಇಲ್ಲಿನ ಜನ ನಮ್ಮವರನ್ನ, ನಾವು ಯಾವುದೇ ರೀತಿಯಂತ ಡಿಸ್ಕ್ರಿಮಿನೇಷನ್ ಮಾಡೋ ಪ್ರಶ್ನೆ ಇಲ್ಲ. ಇದರಲ್ಲಿ ಪೊಲಿಟಿಕ್ಸ್ ಮಾಡೋದನ್ನ ಬಿಟ್ಟು ಸರಿಯಾದ ಮಾಹಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಒದಗಿಸಲಿ. CM has written letter ಬಿಡಿ ಇಂಗ್ಲಿಷ್. CM has written letter to the Prime Minister seeking a team should analyze No, let him give the full details. ನೋಡಿ, ಫಸ್ಟ್ ಆಫ್ ಆಲ್ ಕ್ಯಾಬಿನೆಟ್ ದಲ್ಲಿ ಬಿಕಾಸ್ ರಾಹುಲ್ ಗಾಂಧಿ ಅವರು ಇಲ್ಲಿವರೆಗೆ ನಾಪತ್ತೆಯಾಗಿದ್ದರು. ಅವರು ಯಾವ ದೇಶದಲ್ಲಿದ್ದಾರೆ ನಿಮಗೆ ಗೊತ್ತಿತ್ತ ಹೇಳ್ರಿ? ನೀವು ಪತ್ರಕರ್ತರಲ್ಲ, ನೀವೆಲ್ಲ ಇರೋಂಥವ್ರು ಪತ್ರಕರ್ತರು. ಅವ್ರು ಯಾವ ದೇಶದಲ್ಲಿದ್ದರು ಹೇಳ್ರಪ್ಪ? ಸೆಂಟ್ರಲ್ ಗವರ್ಮೆಂಟ್ ಗೊತ್ತಿತ್ತ ಸರ್? ಐ ಆಮ್ ಆಸ್ಕಿಂಗ್ ಯು, ನಿಮ್ಗೆ ಗೊತ್ತಿತ್ತ? ನಮಗೆ ಗೊತ್ತಿಲ್ಲಪ್ಪ. ಸೆಂಟ್ರಲ್ ಗವರ್ಮೆಂಟ್ ಗೊತ್ತಿಲ್ಲ ನಮ್ಗೆ. ಕಳ್ತನದಲ್ಲಿ ಯಾಕೆ ಹೋಗ್ಬೇಕ? ವೀಸಾ ಡೀಟೇಲ್ ತಗೊಂಡು ತೆಗೆಸೋದು ಇದೆಲ್ಲ ಅದು IB ಕೆಲಸ. ಅವ್ರು ಮಾಡ್ತಾರ ಇಲ್ಲ ನನಗೆ ಗೊತ್ತಿಲ್ಲ. ಅದನ್ನ ನಾವು ಮಾಡಲ್ಲ, ಯಾಕಂದ್ರೆ ನಾವು ಅವ್ರ ಮೇಲೆ ವಿಜಿಲೆನ್ಸ್ ಇಡೋ ಕೆಲಸ ನಮ್ದಲ್ಲ. ಆದರೆ ಅವ್ರಿಗೆ ಈಸ್ ನಾಟ್ ಡ್ಯೂಟಿ ಬೌಂಡ್ ಟು ಸೇ ನಾನು ಇಂಥ ದೇಶಕ್ಕೆ ಇಂಥ ಕಾರಣಕ್ಕೆ ಹೋಗಿದ್ದೇನೆ ಅಂತ ಹೇಳೋದು ಕೆಲಸ ಅವ್ರದಲ್ಲ. ಈಗ ಪ್ರಧಾನಮಂತ್ರಿಗಳು ಹೋದ್ರಪ್ಪ, ನಾನು 1 ಮಿನಿಟ್, ಪ್ರಧಾನಮಂತ್ರಿಗಳು ಹೋಗ್ತಾರೆ, ನಾವು ಅನೇಕ ಮಂತ್ರಿಗಳು ಹೋಗ್ತೀವಿ. ಇತ್ತೀಚೆಗೆ ನಾನು ದಾವೋಸ್ಗೆ ಹೋಗಿದ್ದೆ. ನಾನು ಹೇಳಿದ್ನಲ್ಲ ಎಲ್ಲರಿಗೂ ನಾನು ದಾವೋಸ್ಕೊಳ್ತೇನಪ್ಪ ಅಂತ ಹೇಳಿದ್ದೆ. ನಿನ್ನೆ ನಮ್ಮ ಕಿರಣ್ ರಿಜಿಜು ಕತಾರದಲ್ಲಿ ಇದ್ದಾರೆ, ನಾನು ಕತಾರದಲ್ಲಿ ಇದ್ದೀನಿ, ಎಲ್ಲ ಕಡೆ ಹೇಳಿದ್ದಾರೆ. ನಿಮಗೇನಾಗ್ತದೆ? ನೀವು ಯಾಕೆ ಹೇಳ್ತಾ ಇಲ್ಲ? ಏನು ಮುಚ್ಚಿಡ್ತಾ ಇರ್ತಿದ್ದೀರಿ ನೀವು ದೇಶದ ಜನರಿಂದ? ಕಳೆದ 20-25 ದಿವಸದಲ್ಲಿ ರಾಹುಲ್ ಗಾಂಧಿ, ವೇರ್ ಈಸ್ ಮಿಸ್ಟರ್ ರಾಹುಲ್ ಗಾಂಧಿ, ವೇರ್ ಹಿ ವಾಸ್, ನೋಬಡಿ ವಾಸ್ ನೋನ್. ಅನೇಕ ಕಾರ್ಯಕ್ರಮಗಳನ್ನು ರದ್ದುಪಡಿಸಿ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ? ಎಲ್ಲಿ ಹೋಗಿದ್ರು? ವಾಟ್ ಹಿ ಡಿಡ್ ದೇರ್ ಫಾರ್ 20-25 ಡೇಸ್? ಎಲ್ಲ ಕಾರ್ಯಕ್ರಮ ರದ್ದು ಮಾಡಿದ್ರು. ಆ ನೀಟ್ ಪರೀಕ್ಷೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದ್ರು. ಒಂದು ಪ್ರತಿಭಟನೆ ಮಾಡಿದ್ರು, ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಹೋದ್ರು. ಅನೌನ್ಸ್ಡ್ ಪ್ರೋಗ್ರಾಮ್ ಎಲ್ಲಿ ಹೋಗಿದ್ರು? ಖಾಸಗಿ ಅಂತಂದ್ರೆ ಒಬ್ಬ ವಿರೋಧ ಪಕ್ಷದ ನಾಯಕ, ಈ ದೇಶದ MP, ಅದನ್ನು ತಮ್ಮನ್ನು ತಾವು ಭಾರಿ ಪ್ರತಿಷ್ಠಿತ ಫ್ಯಾಮಿಲಿ ಅಂತ ಕರ್ಕೊಳ್ಳೋಂಥ ಈ ಗಾಂಧಿ ಫ್ಯಾಮಿಲಿಗೆ ದೇಶದ ಜನರಿಗೆ ಹೇಳೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ದೇಶದ ವಿದೇಶ ಮಂತ್ರಿ ಹೋದ್ರೆ ಗೊತ್ತಿರ್ತದೆ ಎಲ್ಲಿ ಹೋಗ್ತಾರೆ ಅಂತ ಹೇಳಿ, ದೇಶದ ರಕ್ಷಣಾ ಮಂತ್ರಿ ಹೋದ್ರೆ ಗೊತ್ತಿರ್ತಾರೆ, ದೇಶದ ಗೃಹ ಮಂತ್ರಿ ಹೋದ್ರೆ ಗೊತ್ತಿರ್ತಾರೆ. ಇವರೆಲ್ಲ ಮಾಡ್ತಾರೆ. ನ್ಯಾಚುರಲಿ ಹಿ ಇಸ್ ಹೈಡಿಂಗ್. For what reason, sir? Sir, for what reason? For what reason? No, he should tell me the reason. I cannot tell you reason. He should ask him. He's a leader of opposition. You should ask him. ನಾನು ಮುಖ್ಯಮಂತ್ರಿ ಆಗೋದು ಕೆಲವರಿಗೆ ಸಹಿಸೋಕೆ ಆಗ್ತಾ ಇಲ್ಲ ಅಂತ ಕೈ ನೋಡಿ, ಮುಖ್ಯಮಂತ್ರಿ ಆಗೋದು ಸಹಿಸೋದಲ್ಲ, ಮುಖ್ಯಮಂತ್ರಿ ಆದ ನಂತರ ಒಳ್ಳೆ ಅಧಿಕಾರ, ಒಳ್ಳೆ ಆಡಳಿತ ನಡೆಸಬೇಕು ಅನ್ನೋದೊಂದು ಅವರಿಂದ ಅಪೇಕ್ಷೆ ಅದ.